ವೆಲ್ಕಮ್ ಟು ಸುಮಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ವಿಡಿಯೋ ಏನಕ್ಕೋಸ್ಕರ ಅಂತ ಹೇಳಿದರೆ, ಸೊ ಇವತ್ತು ಯಾವ ಥರ ಇತ್ತು ನನ್ನ ಒಂದು ಡೇ ಅಂತ ಹೇಳಿಬಿಟ್ಟು, ಸೊ ಎಂತ ಹೇಳಿದರೆ ನಮ್ಮ ಅಕ್ಕ ಪಾಪ ಅವಳಿಗೆ ಯಾರೋ ಹೇಳಿದ್ರಂತೆ LICಯಲ್ಲಿ ಸೊ ಜಾಬ್ ಇದೆ, ಕ್ಲರ್ಕ್ ಜಾಬು, ಹೋಗ್ಬಿಟ್ಟು ಅಲ್ಲಿ ಕೇಳು ಅಂತ ಹೇಳಿದರು. ಅವಳಿಗೆ ಹೇಳಿದ್ರಂತೆ, ಅವಳಿಗೆ ಹೋಗ್ಬಿಟ್ಟು ನೀನು ಕ್ಲರ್ಕ್ ಜಾಬಿಗೆ ಜಾಯಿನ್ ಆಗು, ಕೇಳಿ ನೋಡು ಅಂತ ಹೇಳ್ಬಿಟ್ಟು. ಬಟ್ ಅವಳು ನೀನು ಶಿವಮೊಗ್ಗ ನಿಯರ್ ಇದೆಯಲ್ಲ, ಸೊ ಅಲ್ಲಿ ಶಿವಮೊಗ್ಗದಲ್ಲೇ ಇರೋದಲ್ವಾ, ಸೊ ನಿಮ್ಗೆ ನಿಯರ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀನು ಕೆಲಸ ಕೇಳು ಅಂತ ಹೇಳಿದ್ದು. ಬಟ್ ನಮ್ಮ ಬಾಸಿಗೆ ಇದು ಗೊತ್ತಿದೆ, ಏನಂತ ಹೇಳಿದ್ರೆ ಕ್ಲರ್ಕ್ ನಾವು ಯಾವುದೇ ಒಂದು ಸೊ ಗೌರ್ಮೆಂಟ್ ಜಾಬ್ ತೊಗೋಬೇಕು ಕ್ಲರ್ಕ್ ಅಂತ ಬಂದಾಗ, ಸೊ ಗೌರ್ಮೆಂಟ್ ಜಾಬ್ ಇರುತ್ತೆ, LIC ಅವೆಲ್ಲ ಸಾಮಾನ್ಯವಾಗಿ ಹಾಗೆ ಥರ ಜಾಯಿನ್ ಮಾಡ್ಕೊಳ್ಳಲ್ಲ. ಓಕೆನಾ, ನಮ್ಮ ಬಾಸಿಗೆ ಗೊತ್ತಿದ್ರು ಕೂಡ ಅವರು ನಾನು ಏನೇ ಹೇಳಿದ್ರು ಕೂಡ ಅವರು ನಂಬಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ಇವತ್ತು ಬಿಟ್ರಲ್ಲಿ. ನಾನು ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ ಯಾರು ಹೇಳಿದ್ದು ಅಂತ ಹೇಳಿದಾಗ, ಯಾರೋ ಹೇಳಿದ್ರು ಮೇಡಮ್ ಜಾಬ್ ಖಾಲಿ ಇದೆ ಅಂತ ಕೇಳಿದೆ. ಸೊ ಅವರು ಹೇಳಿದ್ರು ಯಾವುದು ಖಾಲಿ ಇಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ, ಸೊ ಅದಕ್ಕೆ ಎಕ್ಸಾಮ್ ಬರೀಬೇಕು ಅಂತ. ಬಟ್ ಎಕ್ಸಾಮ್ ಬರೀಬೇಕು ಅಂತ ನಂಗೆ ಗೊತ್ತಿರಲಿಲ್ಲ, ಬಟ್ ನಮ್ಮ ಅಕ್ಕ ಹೇಳಿದ್ಲು ಅಂತ ನಾನು ಹೋದೆ. ಕಾಮಿಡಿ ಅಂದರೆ ಅದು ಚೆಂದ. ಸೊ ಅಲ್ಲಿಂದ ಅಷ್ಟು ದೂರ 2 ಕಿಲೋಮೀಟರ್ ಇತ್ತು ಇಲ್ಲಿಗೆ, ನಮ್ಮ ಮನೆಗೆ ನಾನು ರೀಚ್ ಆಗಬೇಕು ಅಂದರೆ. ಸೊ ಆಟಕ್ಕೆ ಅಷ್ಟಕ್ಕೆ ಕೇಳಿದರೆ 80 ರೂಪಾಯಿ 90 ರೂಪಾಯಿ ಕೇಳ್ತಾರೆ. ನನಗೆ ವಾಕ್ ಆದಂಗೆ ಆಗುತ್ತೆ ಅಂತ ನಾನು ಸೊ ಅಲ್ಲಿಂದ ನಡ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಮಗಳು ಇದ್ದು ಸ್ವಲ್ಪ ದೂರ ಅವಳು ನಡ್ಸ್ಕೊಂಡು ಸ್ವಲ್ಪ ಎತ್ಕೊಂಡು ಹಂಗೋ ಹಿಂಗೋ ಬಂದು ಮನೆಗೆ ಸೇರಿಕೊಂಡೆ ಆಯಿತಾ. ಇದರಲ್ಲಿ ನಮ್ಮ ಬಾಸಿಗೆ ಗೊತ್ತಿದ್ರು ಕೂಡ ಒಂದು ಹೇಳಿಲ್ಲ ಒಂದು ಥಿಂಕ್. ಬಟ್ ಈ ಕಡೆ ಜಾಬು ಹೋಗಿದ್ದು, ಬಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಗುಡ್ ಎಕ್ಸ್ಪೀರಿಯೆನ್ಸ್. ನಾವು ಕೇಳಬೇಕೋ ಬೇಡವಾ ಆ ಥರ ಎಲ್ಲ ಹೆಣ್ಮಕ್ಳು ತುಂಬ ಜನ ಹಿಂದೇಟಾಗ್ತಾರೆ, ಬಟ್ ನನಗೂ ಕೂಡ ಹಂಗೆ ಆಗಿದ್ದು. ಸೊ ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ದೆ, ನೀವು ಬನ್ನಿ ನಾವು ಕೇಳಿ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಅವರು ಇಲ್ಲ ನೀನು ಹೋಗು ಅಂತ ಹೇಳ್ಬಿಟ್ಟು ಅವ್ರ ಡ್ಯೂಟಿಗೆ ಸೊ ತುಂಬ ಹೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅವಾಗೆ ಹೋದರು. ನಾನು ಹೋಗಿ ಕೇಳ್ಕೊಂಡು ಒಂದು ಗುಡ್ ಎಕ್ಸ್ಪೀರಿಯೆನ್ಸ್, ಸುಮ್ಮನೆ ವಾಪಸ್ ಮನೆಗೆ ಬಂದೆ. ಸೊ ಇದು ಒಂದು ಥಿಂಕ್ ಆಯಿತು. ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ನಾವು ಹೆಣ್ಮಕ್ಳು ಮನೇಲಿ ಇರ್ತೀವಿ ಅಂದರೆ ಅವರು ಕೂಡ ಖಾಲಿ ಕೂತಿರಲ್ಲ, ಸುಮ್ಮನೆ ಏನಾದ್ರು ಸಿಕ್ಕಾಪಟ್ಟೆ ಕೆಲಸ, ಬೆಳಗ್ಗೆ ಟಿಫನ್ ಮಾಡಬೇಕು, ಮಧ್ಯಾಹ್ನ ಲಂಚ್ ಮಾಡೋದಿರುತ್ತೆ, ಮಕ್ಕಳಿಗೆ ಕಳ್ಸೋದಿರುತ್ತೆ, ಹಾಗೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ, ಏನಾದರೂ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮೈಂಡ್ ಸೆಟ್ ಹೆಂಗೆ ಅಂದರೆ, ಹೊರಗಡೆ ಜಾಬ್ ಹೋಗುವಾಗ ಅದೊಂಥರ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಓನಾಗಿ ಏನಾದರೂ ಮಾಡ್ತಾ ಇರಬೇಕು, ಬರೀ ಮನೇಲಿ ಸೀಮಿತ ಆಗಿರಬಾರ್ದು ಬೇಡ ಅಂಥೇಳಿ. ಬಟ್ ನಾನೇನು ಮನೆಗೆ ಸೀಮಿತ ಹಾಗೆ ಖಾಲಿ ಕೂತಿಲ್ಲ. ಸೊ 2 ಮಿಷಿನ್ ಇಟ್ಕೊಂಡಿದ್ದೀನಿ. ಬಟ್ ಅಷ್ಟು ಸ್ಟಿಚ್ ಮಾಡೋಕ್ಕಾಗಲ್ಲ, ಮನೇಲಿ ಕೆಲಸ ಮಾಡ್ಕೊಂಡು ಮನೇಲಿದ್ರೆ ಆಗಲ್ಲ. ಬಟ್ ಹೊರಗೆ ಔಟ್ಸೈಡ್ ಹೋಗ್ತಾ ಇದ್ರೆ, ನಾವೇನೋ ಔಟ್ಸೈಡ್ ಹೋಗ್ತಾ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ನಮಗೊಂದು ಟೈಮಿಂಗ್ ಸೆನ್ಸ್ ಇರುತ್ತೆ, ಹಾಗಾಗಿ ಟೈಮಿಂಗ್ ಸೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಹೋಗಿದ್ದುಂಟು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ, ನಾನು ಅವತ್ತು ಲೈವ್ ಮಾಡಬೇಕಾದ್ರೆ, ಸೊ ಈಗ 3 ಡೇಸ್ ಆಯಿತು ಅನ್ಸುತ್ತೆ, ಮೇ ಬಿ 3 ಡೇಸ್ ಬ್ಯಾಕು ಲೈವ್ ಮಾಡುವಾಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವ ರಾಶಿಗೆ. ಸೊ ನಮ್ಮ ಒಂದು ಪುರೋಹಿತರು ಇದ್ದಾರೆ, ಅಲ್ಲಿ ಹೋದಾಗ ನಾನು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಶನಿವಾರ, ಇವತ್ತು ಬಂದುಬಿಟ್ಟು ಬುಧವಾರ, ಓಕೆ ವೆಡ್ನೆಸ್ಡೇ. ಶನಿವಾರ ಹೋದಾಗ ಅವತ್ತು ಯಾವ್ಯಾವ ರಾಶಿಗೆ 7.5 ಮತ್ತು ಫಲಾನುಫಲಗಳು ಸೊ ಒಳ್ಳೇದಿದೆ ಅಂತ ಹೇಳಿದರು ಅಲ್ವಾ. ಅದನ್ನು ನಾನು ಲೈವಲ್ಲಿ ಹೇಳಿದ್ದೆ, ನಾನು ಒಂದು ವಿಡಿಯೋ ಹಾಕ್ತೀನಿ ಯಾರೆಲ್ಲ ನೋಡಿ ಅಂತ ಹೇಳಿ. ನನ್ನ ಫೋನು ನಿನ್ನೆ ಕೈ ಕೊಟ್ಟಿತ್ತು, ಎಲ್ಲ ಫುಲ್ ರೀಸೆಟ್ ಆಗಿಬಿಟ್ಟಿತ್ತು, ಎಲ್ಲ ಫ್ಲಾಶ್ ಓಡಿಸ್ತಾರಲ್ಲ ಆ ಟೈಪ್ ಆಗಿಬಿಟ್ಟಿತ್ತು, ಯಾವುದೇ ಕೂಡ ಎಂತ ಇರಲಿಲ್ಲ. ಎಲ್ಲ ಫೋಟೋಸು ಕೂಡ ಎಲ್ಲ ಡಿಲೀಟ್ ಆಗಿದ್ದಾವೆ. ಸುಮಾರು ವೀಡಿಯೋಸ್ ಮಾಡ್ಕೊಳ್ತೀನಿ, ಬಟ್ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗುತ್ತೆ. ಏನಕ್ಕೆ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗುತ್ತೆ ಅಂದರೆ, ಎಡಿಟಿಂಗು ಮಾಡೋಕ್ಕಾರೆ ನನಗೆ 1 ಅವರ್ ಈ ವಿಡಿಯೋ ಇದೆ, ಅದನ್ನ 5-10 ನಿಮಿಷಕ್ಕೆ ವಿಡಿಯೋ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಎಡಿಟಿಂಗು ಸೊ ಕಷ್ಟ ಆಗ್ತಾಯಿತ್ತು. ಕಷ್ಟ ಅಂತ ಹೇಳಿದರೆ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು. ನಾವೇನೇ ಒಂದು ವರ್ಕ್ ಮಾಡ್ತೀವಿ ಅಂದರೆ ಮೇನ್ ಇಂಪಾರ್ಟೆಂಟಾಗಿ ಒಂದು ಇಂಟ್ರೆಸ್ಟ್ ಅಂತ ಇರಬೇಕು ಅಲ್ವಾ. ಹಾಗಾಗಿ ಅದರಲ್ಲಿ ನನಗೆ ಎಡಿಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಂಗಾಗಿ ಸುಮ್ಮನೆ ಕೂತ್ಬಿಟ್ಟು ನಿಮಗೆ ಒಂದು ಗುಡ್ ಮೆಸೇಜಸ್ ಹೇಳ್ತಾ ಇದ್ದೀನಿ. ಯಾವ ಥರ ಅಂತ ಹೇಳಿದರೆ, ನಾವು ಏನೇ ಒಂದು ಸೊ ವರ್ಕ್ ಮಾಡಬೇಕು ಅಂದರೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು. ಹಾಗೇ ನಾವು ಅದು ನೆಕ್ಸ್ಟ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ನಾವು ಏನೇ ಒಂದು ವರ್ಕ್ ಆಗಲಿ ಅದು ನಾವು ರೀಚ್ ಆಗ್ತೀವೋ ಇಲ್ಲ ಗೊತ್ತಿಲ್ಲ, ನಾವು ಸೋದರೆ ಒಂದು ಅನುಭವ ಆಗುತ್ತೆ, ಗೆದ್ದರೆ ನಮಗೆ ಖುಷಿ ಆಗುತ್ತೆ, ಅಷ್ಟೇ ಒಂದು ಥಿಂಗ್ ತಿಳ್ಕೊಬೇಕು. ಇವಾಗ ಅಂದ್ಕೊಂಡಿದ್ದೀನಿ, ಸೊ ನಾನು ನೋಡೋಣ ಎಷ್ಟು ಆಗುತ್ತಾ ಅಷ್ಟು ಯಾವುದ್ರ ಬಗ್ಗೆ ಅಪ್ಲೋಡ್ ಮಾಡಬೇಕು ನನ್ನ ವೀಡಿಯೋಸ್ ಅಂತ ನಾನು ಲಾಟ್ ಆಫ್ ಕನ್ಫ್ಯೂಷನ್ಸಲ್ಲಿದ್ದೆ. ಬಟ್ ಇನ್ಮೇಲೆ ಯಾವುದು ಲಾಗ್ ಆಗಿರ್ಬೋದು, ಸೊ ನಾನು ಸ್ಟಿಚಿಂಗ್ ಬಗ್ಗೆ ಅದರಲ್ಲೂ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ, ಹಂಗೆ ಅಂದ್ಕೊಳ್ತೀನಿ. ಸುಮಾರು ವೀಡಿಯೋಸ್ ಎಲ್ಲ ಆ ಥರ ಹೇಳಿದ್ದೀನಿ, ಬಟ್ ವೀಡಿಯೋಸ್ ಮಾಡ್ಕೊಳ್ತೀನಿ. ಈ ಥರ ಒಂದು ಫೋನ್ ಕೈ ಕೊಟ್ಟಾಗ ಎಂತ ಅವಾಗ ತುಂಬ ಫೀಲ್ ಆಗುತ್ತೆ. ಇಷ್ಟು ದಿನ ಬಂದುಬಿಟ್ಟು ಸುಮಾರು ವೀಡಿಯೋಸ್ ಇದ್ವು, ಗೂಗಲಲ್ಲಿ ಯಾವ ಥರ ತೋರಿಸ್ತಾ ಇತ್ತು ಅಂತೇಳಿ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇತ್ತು.
ಬಟ್ ನಿನ್ನೆ ಎಲ್ಲ ನಾನು ವೀಡಿಯೋಸ್ ಆಗಲಿ ಕೆಲವೊಂದೆಲ್ಲ ಫೋಟೋಸ್ ಆಗಲಿ ಎಲ್ಲ ರೀಸೆಟ್ ಆಯಿತು, ತುಂಬ ಬೇಜಾರಾಯಿತು ಅದೊಂದು. ಮತ್ತು ಈಗಲೂ ಕೂಡ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಸೊ ಅದು ಸೆಟ್ ಆಗಿಲ್ಲ ಮೀನ್ಸ್ ನಾನು ಫೋನ್ ಆನ್ ಮಾಡಿಕೊಂಡ್ರೆ ಅದರಲ್ಲೇ ಸಬ್ ಮಾಡ್ಕೋಬೇಕು, ಸಬ್ ಅಂತ ಬರ್ತಾ ಇದೆ. ಹಾಗಾಗಿ ಸೊ ನೋಡೋಣ, ಅದು ಸ್ವಲ್ಪ ಕ್ಲಾರಿಟಿ ಮಾಡಿಕೊಂಡು ಇದು ಮಾಡ್ಕೋಬೇಕು. ನಂದು ಒಂದು ಇನ್ಸ್ಟಾಗ್ರಾಮಿಂದ ಐಡಿ ಹಾಗೆ ಫೇಸ್ಬುಕ್ಕನ್ನು ಕೂಡ ಅವೆರಡು ಕೂಡ ಕೈ ಕೊಟ್ಟಿದ್ದಾವೆ. ಸದ್ಯ ಅವೆರಡು ಹೋದರೂ ಪರವಾಗಿಲ್ಲ. ಇಷ್ಟೊಂದು ಲೈವ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಇಡೀ ನೈಟು 1 ಮಂತ್ ತುಂಬ ಸ್ಟ್ರಗಲ್ ಮಾಡಿದ್ದು ಲೈವಿಗೆ ಅಂತ ಹೇಳಿದ್ರೆ 1 ಮಂತ್. ಬಟ್ ಸ್ಟಾರ್ಟಿಂಗಲ್ಲಿ ಯಾರೂ ಅಷ್ಟೊಂದು ನಾನು ಲೈವಿಗೆ ಬರ್ತಾ ಇರಲಿಲ್ಲ, ತುಂಬ ಕಮ್ಮಿ ಮೆಂಬರ್ಸು, ಒಬ್ಬರು ಇಬ್ಬರು ಇದ್ರೂ ಕೂಡ ಇಡೀ ರಾತ್ರಿ 3 ಗಂಟೆ ತನಕ ನಾನು ಲೈವ್ ಮಾಡಿದ್ದೀನಿ. ಓಕೆ, ಬಟ್ ಇವಾಗ ಅಷ್ಟು ಲೈವಲ್ಲಿ ಬರ್ತಾರೆ, ಲೈವ್ ಆನ್ ಮಾಡ್ಕೊಂಡ್ರೆ ಬರ್ತಾರೆ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ಯೂಟ್ಯೂಬಲ್ಲಿ ಲೈವ್ ಅಷ್ಟು ಬೇಜಾರು ಅನಿಸ್ಬಿಡತ್ತೆ, ನನ್ನ ಲೈವ್ ನನಗೆ ಬೇಜಾರು ಅನಿಸುತ್ತೆ. ಹಾಗಾಗಿ ನೋಡೋಣ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಅಪ್ಲೋಡ್ ಮಾಡ್ತೀನಿ. ಮುಂದೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಆದಷ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಸೊ ಕಮೆಂಟ್ ಹಾಕಿ, ಓಕೆನಾ? ಕಮೆಂಟ್ ಹಾಕಿ, ಹಾಗೆ ಎಲ್ಲ ವೀಡಿಯೋಸನ್ನ ನೋಡ್ತಾ ಇರಿ. ಬಟ್ ನಾನು ಅಂದ್ಕೊಳ್ತೀನಿ ನನ್ನಿಂದ ಯಾವುದಾದ್ರೂ ಯೂಸ್ಫುಲ್ ಆಗಬೇಕು, ಕಲಿಬೇಕು. ಸೊ ಟೈಲರಿಂಗ್ ಅಂತ ಬಂದಾಗ, ಬಟ್ ನಾನು ಟೈಲರಿಂಗ್ ಅಂದರೆ ಬೇರೆಯವೆಲ್ಲ ಸ್ಟಿಚ್ ಮಾಡಲ್ಲ. ಹಂಗಾಗಿ ನನಗೆ ಟೈಲರಿಂಗ್ ಎಲ್ಲ ಸ್ವಲ್ಪ ಅವ್ರಿಗೆ ತೋರಿಸೋ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಹೊಲಿಬೇಕಾಗತ್ತೆ, ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಬಟ್ ನಾನು ಯಾವುದಾದ್ರೂ ನನ್ನದು ಕ್ಲಾತನ್ನು ಸ್ಟಿಚ್ ಮಾಡುವಾಗ ಒಟ್ಟು ಡಿಫ್ರೆನ್ಸ್ ಆಫ್ ಡಿಸೈನ್ಸ್ ಏನಾದರೂ ಇದ್ದರೆ ಸೊ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಇದೇ ಥರ ಲಾಗ್ಸ್ಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಅಷ್ಟೇ. ಈಗ ಇವತ್ತಿನ ಡೇ ಯಾವ ಥರ ಇತ್ತು ಮಾರ್ನಿಂಗ್ ಅಂದರೆ ಜಸ್ಟ್ ಇವಾಗ ಬಂದುಬಿಟ್ಟು ನೀವು ಟೈಮಿಂಗ್ಸ್ ನೋಡ್ತಾ ಇರ್ಬೋದು, 1:30 ಆಗಿದೆ. ಜಸ್ಟ್ ಮಾಡ್ತಾ ಇರೋದು ಇವತ್ತಿಂದೇ ವಿಡಿಯೋ ಈಗಲೇ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಟೈಮಿಂಗ್ಸು ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಮೇ ಬಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಸೊ ಇಷ್ಟಿದೆ, ಓಕೆನಾ? 1:30 ಸೊ ಆಗಿದೆ. ಜಸ್ಟ್ ನಾನು ಏನಾದರೂ ಅಪ್ಲೋಡ್ ಮಾಡಬೇಕು, ಮಗಳು ಕಿತಾಪತಿ ಮಾಡ್ತಾ ಉಂಟು. ಜಸ್ಟ್ 1:30 ಆಗಿದೆ, ಈಗಲೇ ಅಪ್ಲೋಡ್ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ. ಥ್ಯಾಂಕ್ ಫಾರ್ ವಾಚಿಂಗ್.